ನಮ್ಮ ಫ್ಯೂಚರ್ ಜನರೇಷನ್ ಹತ್ರ ಅವರದ್ದು ಅನ್ನೋ ಒಂದು ನಯಾ ಪೈಸೆ ವಸ್ತು ಇರೋದಿಲ್ಲ. ನೀವು ನನ್ನ ಹತ್ರ ಕೇಳಿದ್ರೆ ನಮ್ಮ ಫ್ಯೂಚರ್ ಹೇಗಿರುತ್ತಂತ ನಾನು ಹೇಳ್ತೀನಿ, ನಾವು ಗುಲಾಮರಾಗಿರ್ತೀವಿ ಅಂತ. ಈ ಗುಲಾಮಗಿರಿ ರಾಜನಿಗಲ್ಲ, ದೇಶಕ್ಕೂ ಅಲ್ಲ, ಕಂಪನಿಗಳಿಗೆ. ಮೊದ್ಲೆಲ್ಲ ನಾವು ನಮ್ಗೇನಾದ್ರೂ ಬೇಕಿದ್ರೆ ಒಮ್ಮೆ ಹಣ ಕೊಟ್ಟು ಅದನ್ನು ಲೈಫ್ ಟೈಮ್ ಅಂತ ಪರ್ಚೇಸ್ ಮಾಡ್ತಾ ಇದ್ವಿ. ಅಂದ್ರೆ ಒಮ್ಮೆ ಹಣ ಕೊಟ್ರೆ ಆ ವಸ್ತು ನಮ್ದೇ ಮತ್ತೆ ಜೀವನ ಪೂರ್ತಿ. ಈಗ ನಮಗೆ ಮ್ಯೂಸಿಕ್, ಮೂವೀಸ್, ಎಂಟರ್ಟೈನ್ಮೆಂಟ್, ಈವನ್ ನಮ್ದೊಂದು ಫೋಟೋ ಅಥವಾ ಫೈಲ್ ಅನ್ನು ಸೇಫ್ ಇಡೋದಕ್ಕೆ ಅದಕ್ಕೂ ಸಬ್ಸ್ಕ್ರಿಪ್ಷನ್ ಕೊಡಬೇಕಾಗುತ್ತೆ. ಪ್ರತಿ ತಿಂಗಳು ಪೇ ಮಾಡಬೇಕಾಗುತ್ತೆ ಜಸ್ಟ್ ಟು ಯೂಸ್ ದಿಸ್ ಆಪ್ಸ್. ಈಗಿನ ಟೈಮಲ್ಲಿ ಏನಾಗ್ತಾ ಇದೆ ಅಂದ್ರೆ ಒಂದು ಸಣ್ಣ ಫರ್ನಿಚರ್ ಕೂಡ ರೆಂಟಲ್ ಬರ್ತಾ ಇದೆ. ಮುಂದಿನ ದಿನದಲ್ಲಿ ಫೋನ್ ಕಂಪನೀಸ್, ಲ್ಯಾಪ್ಟಾಪ್ಸ್, ಈವನ್ ನಿಮ್ಮ ಮನೆ ಫ್ರಿಜ್ ಕೂಡ ಒಂದು ಪ್ರೋ ಮಾಡೆಲ್ ಅಲ್ಲಿ ವರ್ಕ್ ಆಗುತ್ತೆ. ಜಸ್ಟ್ ಇಮ್ಯಾಜಿನ್ ಮಾಡಿ ನೋಡಿ, ನಿಮ್ ಕೈಲಿ ಫೋನ್ ಇದೆ ಆದ್ರೆ ಕ್ಯಾಮರಾ ಯೂಸ್ ಮಾಡೋಕೆ ನಿಮ್ಗೆ ಪೇ ಮಾಡಬೇಕು. ನಿಮ್ಮ ಹತ್ರ ಕಾರ್ ಇದೆ ಆದ್ರೆ ಫಾಸ್ಟ್ ಆಗಿ ಚಲಾಯಿಸೋದಕ್ಕೆ ಸಬ್ಸ್ಕ್ರಿಪ್ಷನ್ ಕೊಡಬೇಕು. ಸ್ವಂತ ಮನೆ ಅನ್ನೋದು ಮರ್ತು ಬಿಡಿ. ಒಂದು ಮನೆ ಖರೀದಿ ಮಾಡೋದು ಎಷ್ಟು ಕಷ್ಟ ಆಗಿದೆ ಅಂದ್ರೆ ಆಲ್ರೆಡಿ ನ್ಯಾರೇಟಿವ್ ಸೆಟ್ ಮಾಡ್ತಾ ಇದ್ದಾರೆ. ರೆಂಟಿಂಗ್ ಇಸ್ ಬೆಟರ್ ದೆನ್ ಬಾಯಿಂಗ್ ಅಂತ. ಅದಿಲ್ದಿದ್ರು ಕಂಪನೀಸ್ ಯಾಕೆ ಒನ್ ಟೈಮ್ ಚಾರ್ಜ್ ಮಾಡಬೇಕು ವೆನ್ ದೇ ಕ್ಯಾನ್ ಚಾರ್ಜ್ ಯು ಫಾರ್ ಲೈಫ್? ಈ BMW, ಟೆಸ್ಲಾದಂತ ಕಾರ್ ಕಂಪನಿಗಳು ಆಲ್ರೆಡಿ ಸಬ್ಸ್ಕ್ರಿಪ್ಷನ್ ಮಾಡಲ್ ಸ್ಟಾರ್ಟ್ ಮಾಡಿದೆ. ಇವರ ಕಾರ್ಗಳಲ್ಲಿ ಪ್ರೋ ಮಾಡೆಲ್ ಅಂತ ಇದೆ, ಅದನ್ನು ಯೂಸ್ ಮಾಡೋದಕ್ಕೆ ನಿಮಗೆ ಮಂತ್ಲಿ ಚಾರ್ಜಸ್ ಪೇ ಮಾಡಬೇಕಾಗುತ್ತೆ. ಕ್ಯಾನ್ ಯು ಬಿಲೀವ್ ದಿಸ್? ನೀವು ಲಕ್ಷ ಕೋಟಿ ಕೊಟ್ಟು ಈ ಕಾರ್ಗಳನ್ನು ಪರ್ಚೇಸ್ ಮಾಡಿರೋದು. ಈ ತರ ಎಕ್ಸಾಂಪಲ್ಸ್ ತುಂಬಾ ಇದೆ. ಅಡೋಬಿಯ ಎಡಿಟಿಂಗ್ ಆಪ್ಸ್ ಗಳನ್ನ ನೋಡಿ. ಮೊದಲು ನೀವು ಇವರ ಸಾಫ್ಟ್ವೇರ್ ಗಳನ್ನು ಹಣ ಕೊಟ್ಟು ಒನ್ ಟೈಮ್ ಪರ್ಚೇಸ್ ಮಾಡ್ತಾ ಇದ್ರಿ, ಆದ್ರೆ ಈಗ ಪ್ರತಿ ತಿಂಗಳು ಅಥವಾ ಆನ್ಯುವಲಿ ನೀವು ಹಣ ಕೊಟ್ಟು ಇದರ ಸಬ್ಸ್ಕ್ರಿಪ್ಷನ್ ತಗೊಂಡು ಈ ಸಾಫ್ಟ್ವೇರ್ ಯೂಸ್ ಮಾಡಬೇಕು. ಇವರದೊಂದು ಟೆಕ್ನಿಕ್ ಇದೆ, ಅದೇನಂದ್ರೆ ಮೊದಲು ಜನರಿಗೆ ಫ್ರೀ ಅಲ್ಲಿ ಕೊಟ್ಟು ಅದರ ಅಭ್ಯಾಸ ಹಾಕಿಸಿ ಅದನ್ನೊಂದು ನೆಸೆಸರಿ ಆಗಿ ಕನ್ವರ್ಟ್ ಮಾಡಿ ನಂತರ ಅವರಿಂದ ಹಣ ಲೈಫ್ ಟೈಮ್ ವಸೂಲಿ ಮಾಡೋದು. ಭಾರತದಲ್ಲಿ ಹೆಚ್ಚುವರಿ ಜನರ ಕೈಯಲ್ಲಿ ಇಂಟರ್ನೆಟ್ ಹೇಗೆ ಬಂದಿದ್ದು ನಿಮ್ಗೆಲ್ಲರಿಗೂ ಗೊತ್ತಿದೆ. ಜಸ್ಟ್ ವೇಟ್ ಅಂಡ್ ವಾಚ್. ಈಗ ನೀವು ಫ್ರೀ ಆಗಿ UPI ಯೂಸ್ ಮಾಡ್ತಾ ಇದ್ದೀರಲ್ಲ, ಇದರ ಅಭ್ಯಾಸ ಆಗಿದೆ ಅಲ್ವಾ? ಇನ್ ಫ್ಯೂಚರ್ ಅಲ್ಲಿ ಇದರದ್ದು ಟ್ರಾನ್ಸಾಕ್ಷನ್ ಫೀ ಅಥವಾ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಬರುತ್ತೆ. ಸೋಷಿಯಲ್ ಮೀಡಿಯಾದಲ್ಲೂ ಆಲ್ರೆಡಿ ಈ ಮಾಡೆಲ್ ಸ್ಟಾರ್ಟ್ ಆಗಿದೆ. ನಿಮ್ಗೆ ಬ್ಲೂ ಟಿಕ್ ಮಾರ್ಕ್ ತಗೋಬೇಕಾದ್ರೆ ಪೇ ಮಾಡಬೇಕಾಗುತ್ತೆ. ಫ್ಯೂಚರ್ ಅಲ್ಲಿ ಸೋಷಿಯಲ್ ಮೀಡಿಯಾ ಹೇಗಿರುತ್ತೆ ಅಂದ್ರೆ ನಿಮ್ಗೊಂದು ಒಳ್ಳೆ ಕ್ವಾಲಿಟಿಯ ಕಂಟೆಂಟ್ ನೋಡ್ಬೇಕು ಅಥವಾ ಅಪ್ಲೋಡ್ ಮಾಡಬೇಕಾದ್ರೆ ನಿಮ್ಗೆ ಈ ತರದ ಸಬ್ಸ್ಕ್ರಿಪ್ಷನ್ ತಗೊಳ್ಬೇಕಾಗುತ್ತೆ. ಜನರು ತಗೋತಾರು, ಯಾಕಂದ್ರೆ ಅವರಿಗೆ ಅದ್ರ ಅಭ್ಯಾಸ ಆಗೋಗಿರುತ್ತೆ. ಇಡೀ ದಿನ ಸ್ಕ್ರೋಲ್ ಮಾಡಿ ಮಾಡೋಕೆ ಸಿಕ್ಕಿಲ್ಲ ಅಂದ್ರೆ ಏನ್ ಮಾಡ್ತಾರೆ ಮತ್ತೆ? ಇನ್ನು ಫ್ಯೂಚರ್ ಅಲ್ಲಿ ನಾವಿರುವ ಮನೆ, ನಾವು ಯೂಸ್ ಮಾಡೋ ಗಾಡಿ, ನಾವು ಕುಡಿಯೋ ನೀರು, ನಾವು ಉಸಿರಾಡೋ ಗಾಳಿ, ನಾವು ಹಾಕೊಳ್ಳೋ ಬಟ್ಟೆ, ಎಲ್ಲದಕ್ಕೂ ಸಬ್ಸ್ಕ್ರಿಪ್ಷನ್ ಇರುತ್ತೆ. ಕಂಪನಿಗಳು ಸಬ್ಸ್ಕ್ರಿಪ್ಷನ್ ಮಾಡೆಲ್ ಅನ್ನೇ ಪ್ರಿಫರ್ ಮಾಡೋದು, ಯಾಕಂದ್ರೆ ಸಬ್ಸ್ಕ್ರಿಪ್ಷನ್ ಮಾಡೆಲ್ ಇಸ್ ದ ಮೋಸ್ಟ್ ಪ್ರಾಫಿಟಬಲ್ ಬಿಸ್ನೆಸ್ ಮಾಡೆಲ್.